ನಮಸ್ತೆ ಆತ್ಮೀಯ ಕನ್ನಡಿಗರೇ, ನಾನು ಕೃಷ್ಣರಾಜ ಎಂ ಮಂಜುನಾಥ್. ನ್ಯೂಸ್ ಫಸ್ಟ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮವೇ ಎಚ್ಚರ, ಹೆಜ್ಜೆ ತಪ್ಪಿದಲ್ಲಿ ಭವಿಷ್ಯವೇ ತತ್ತರ. ಈ ಒಂದು ವಿಶೇಷ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ಈಗ 9ನೇ ಕ್ಲಾಸು 10ನೇ ಕ್ಲಾಸು ಎಲ್ಲರಿಗೂ ವೆಕೇಷನ್ ಇದೆ. ಭಾಳ ಮುಖ್ಯವಾಗಿ 10ನೇ ತಾರೀಕು 10ನೇ ಕ್ಲಾಸ್ ಅವ್ರದ್ದು ರಿಸಲ್ಟ್ ಬರ್ತಾ ಇದೆ. ಈ 9th 10th ಮತ್ತು PUC ಫಸ್ಟ್ ಇಯರ್ ಈ ಒಂದು ಘಟ್ಟ ಏನಿದೆ, ಈ ಘಟ್ಟ ಭಾಳ ನಿರ್ಣಾಯಕ ಘಟ್ಟ. ಯಾಕೆ ಅಂದರೆ ಈ ಸಂದರ್ಭದಲ್ಲಿ ತಗೊಳ್ಳೋಂಥ ಒಂದೇ ಒಂದು ತೀರ್ಮಾನ ಇಡೀ ಒಂದು ಭವಿಷ್ಯವನ್ನೇ ನಿರ್ಧಾರ ಮಾಡುವಂಥದ್ದು. ಅದಕ್ಕೆ ನಾವು ಹೇಳ್ತಾ ಇರೋದು, ಈ ಒಂದು ತೀರ್ಮಾನ ಅಥವಾ ಈ ಒಂದು ನಿರ್ಧಾರ ಏನು ಮಾಡ್ತೀರಾ, ಈ ವಿಚಾರದಲ್ಲಿ ನಿಮ್ಮ ನಿರ್ಧಾರ ಪಕ್ಕಾ ಇರಬೇಕು. ಸ್ವಲ್ಪ ಹೆಜ್ಜೆ ತಪ್ಪಿದ್ರೂ ಕೂಡ ಇಲ್ಲಿ ಇಡೀ ಜೀವನವೇ ತತ್ತರ ಆಗುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನನ್ನ ಜೊತೆಗಿದ್ದಾರೆ ಐರೈಸ್ ಪ್ರೋ ಅಕಾಡೆಮಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ಚೀಫ್ ವ್ಯಾಲಿಡೇಷನ್ ಆಫೀಸರ್ ಸತೀಶ್ ಸರ್. ನಮಸ್ತೆ ಸತೀಶ್ ಅವರೇ. ನಮಸ್ತೆ ಮಂಜುನಾಥ್ ಸರ್. ನಮಸ್ತೆ ಸಮಸ್ತ ಕನ್ನಡಿಗರೆಲ್ಲರಿಗೂ ನಮಸ್ತೆ. ಓಕೆ, ಈಗ ಸತೀಶ್ ಅವರೇ, ಭಾಳ ಮುಖ್ಯವಾಗಿ ಈ ಒಂದು 9th 10th ಮತ್ತು PUC ಅಂತ ಏನು ಹೇಳ್ತೀವಿ, ಅದು ಅತ್ಯಂತ ಭಾಳ ಮುಖ್ಯವಾದ ಘಟ್ಟ ಅಂತ ಯಾಕೆ ಹೇಳ್ಬೋದು? ಯಾಕೆ ಹೇಳ್ಬೋದು ಅಂತಂದರೆ, ಈಗ 9th 10th ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUC ಈ ಹಂತದಲ್ಲಿ ಮಕ್ಕಳು ಭವಿಷ್ಯನೇ ನಿರ್ಮಾಣ ಆಗುವಂಥ ಹಂತ. ಇದು ಬಹುಮುಖ್ಯವಾಗಿ ಇಲ್ಲಿ ನೋಡಬೇಕು ಅಂತಂದರೆ, ಇಲ್ಲೇನಾಗುತ್ತೆ ಅಂದರೆ, ಈ ಹಂತದಲ್ಲಿ ನಿರ್ಣಾಯಕ ಹಂತದಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಎಲ್ಲರೂ ಒಂಥರ ಬಟ್ಟೆ ಕಟ್ಕೊಂಡ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ, ಪೇರೆಂಟ್ಸ್ ಹೇಳ್ದಂಗೆ ಕೇಳೋದು ಅಥವಾ ಅವ್ರ ಮಿತ್ರವರ್ಗದವರು ಫ್ರೆಂಡ್ ಸರ್ಕಲ್ ಹೇಳ್ದಂಗೆ ಕೇಳೋದು, ಈ ರೀತಿ ಮಾಡಿ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಯಾವುದ್ಯಾವುದೋ ಆಪ್ಷನ್ಗಳನ್ನ ತಗೊಳ್ತಾ ಇದ್ದಾರೆ. ಅವ್ರ ಕೆರಿಯರ್ಗೆ ನನಗೆ ಸೈನ್ಸ್ ಬೇಕಾಗಿದೆಯಾ, ಕಾಮರ್ಸ್ ಬೇಕಾಗಿದೆಯಾ ಅಥವಾ ಆರ್ಟ್ಸ್ ಬೇಕಾಗಿದೆಯಾ, ಈ ಯಾವ ಪರಿಕಲ್ಪನೆಯೂ ಇಲ್ಲದೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ರೀತಿ ನಿರ್ಧಾರಗಳನ್ನ ತಗೋತಾ ಇದ್ದಾರೆ. ಅದು ಅವ್ರ ಭವಿಷ್ಯಕ್ಕೆ ಮಾರ್ಕ ಆಗುವಂಥ ಸಂದರ್ಭ ಇದು. ಓಕೆ, ಸೊ ಆತ್ಮೀಯ ಕನ್ನಡಿಗರೇ, ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಮಕ್ಕಳು ಕರಿಯರ್ಗೆ ಸಂಬಂಧಪಟ್ಟಾಗೆ ನೀವು ಯಾವ ರೀತಿ ತೀರ್ಮಾನ ತಗೋಬೇಕು ಅನ್ನೋದಕ್ಕೆ ಇಲ್ಲೇ ನಂಬರ್ ಇದೆ. ಯು ಕ್ಯಾನ್ ಟಾಕ್ ಟು ಮೀ ಲೈವ್, ಪಬ್ಲಿಕ್ಕಲ್ಲಿ ಏನು ಬೇಕೋ ಆ ಮಾಹಿತಿ ಪಡಿಬೋದು. ಅದಕ್ಕಿಂತ ಮುಖ್ಯವಾಗಿ ಈ NCERT ಅಂತ ಏನಿದೆ, ಇಡೀ ನಮ್ಮ ದೇಶದ ಒಂದು ಶಿಕ್ಷಣ ವ್ಯವಸ್ಥೆಗೆ ಮೂಲವಾಗಿ ಇರೋವಂಥ ಒಂದು NCERT, ಆ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂದರೆ, 90%ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಪೇರೆಂಟ್ಸ್ ಹೇಳಿ ಅಥವಾ ಸ್ನೇಹಿತರು ಹೇಳಿ ಅಥವಾ ಅಕ್ಕಪಕ್ಕದವ್ರು ಹೇಳಿ ಮತ್ತು ಮಾರ್ಕ್ಸ್ ಆಧಾರದ ಮೇಲೆ ಇಟ್ಕೊಂಡು ಅವರು ತಮ್ಮ ಫ್ಯೂಚರ್ನ ಕರಿಯರ್ ಸ್ಟ್ರೀಮ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಈ ಒಂದು ಸೆಲೆಕ್ಟ್ ಮಾಡ್ತಿರೋದ್ರಿಂದ ಅವರು ಒಳಗಡೆ ಖುಷಿ ಏನು ಮತ್ತು ಅವ್ರ ಸಾಮರ್ಥ್ಯ ಏನು, ಈ ಎಲ್ಲ ಆಧಾರದ ಮೇಲೆ ಅವರು ಕರಿಯರ್ನ ಚೂಸ್ ಮಾಡದೇ ಇರೋದ್ರಿಂದ ಒಟ್ಟಾರೆ ಇನ್ನೊಂದು ರಿಪೋರ್ಟ್ ಹೇಳುತ್ತೆ, ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಅಂತ. ಇವೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ರಿಪೋರ್ಟ್ಗಳು. ಈ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಹೇಳ್ತಾ ಇದೆ, 85% ಗ್ರ್ಯಾಜುಯೇಟ್ಸ್ ಅಂದರೆ ಡಿಗ್ರಿ ಮಾಡಿದಂಥ 85% ಜನ ಉದ್ಯೋಗ ಸಿಗೋದಿರಲಿ, ಉದ್ಯೋಗಕ್ಕೆ ಅರ್ಹತೆ ಕೂಡ ಇಲ್ಲ ಅನ್ನೋದನ್ನು ಈ ರಿಪೋರ್ಟ್ಗಳು ಹೇಳ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದರೆ, 9th ಮತ್ತು 10th ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ತಗೋತಾ ಇರೋಂಥ ಏಕೈಕ ತಪ್ಪು ಅವ್ರ ಇಡೀ ಜೀವನವನ್ನು ಬಾಧಿಸ್ತಾ ಇದೆ. ಈಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಈಗ NCERT ಹೇಳ್ತಾ ಇದೆ ಮತ್ತು ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಹೇಳ್ತಾ ಇದೆ, ಈ ಸಂದರ್ಭದಲ್ಲಿ ಒಬ್ಬ ಪೇರೆಂಟ್ ಆಗಿ ಅವ್ರು ಯಾವ ರೀತಿಯಲ್ಲಿ ಅವರು ತೀರ್ಮಾನ ಕೈಗೊಳ್ಳಬೇಕು? ಅದು ಏನು ಮಾಡಬೇಕು ಅಂದರೆ, ಇದುವರೆಗೂ ಹೇಳಬೇಕು ಅಂದರೆ ನನ್ನ ಪ್ರಕಾರ ಆ ಥರ ತೀರ್ಮಾನ ಕೈಗೊಳ್ಳಲಿಕ್ಕೆ ಯಾವುದೇ ಆದ ಸೈಂಟಿಫಿಕ್ ಮಾಪನ ಅಂತ ಏನು ಹೇಳ್ತೀವಿ, ಸೈಂಟಿಫಿಕ್ ಮೆಜರ್ಮೆಂಟ್ ಅಂತ ಏನು ಹೇಳ್ತಾರೆ, ಅದು ಇದುವರೆಗೆ ಯಾವುದು ಬಂದಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಂಸ್ಥೆ ಐರೈಸ್ ಪ್ರೋ ಕಡೆಯಿಂದ ಅದು ಬಂದಿದೆ. ಇವಾಗ ಅದನ್ನು ನಾವು A64 ಇನ್ನರ್ ಎಸೆನ್ಷಿಯಲ್ ಎಬಿಲಿಟೀಸ್ ಅಂತ ಏನು ಹೇಳ್ತೀವಿ, ಫ್ರೇಮ್ವರ್ಕ್ ಅಂತ ಅನ್ನೋದು ಅದು ಈಗ ಬಂದಿದೆ. ಅದರ ಸಹಾಯವಾಗಿ ಇದರಿಂದ ನಾವು ಸೊಲ್ಯೂಷನ್ಗಳನ್ನ ಪಡ್ಕೋಬಹುದು ಅಂತ ಹೇಳಬಲ್ಲೆ. ಓಕೆ, ಸೊ ಆದ್ಮೇಲೆ ನೋಡಿ, ಮೈ ಡಿಯರ್ ಪೇರೆಂಟ್ಸ್, ನಿಮ್ಗೆ ಯಾರಿಗಾದರೂ ಪ್ರಶ್ನೆಗಳಿದ್ದರೆ, ನಿಮ್ಮ ಮಗು ಕರಿಯರ್ಗೆ ಸಂಬಂಧಪಟ್ಟಾಗೆ ತೀರ್ಮಾನಗಳಾಗಬೇಕು ಅಂದರೆ ಮತ್ತು ಓಕೆ, ನಮಸ್ತೆ ಸುರೇಂದ್ರ ಅವರೇ, ಮಂಡ್ಯದಿಂದ ಕರೆ ಮಾಡಿದ್ದೀರಂತೆ. ಹೇಳಿ ಸುರೇಂದ್ರ ಅವರೇ, ವಾಟ್ಸ್ ಬಾದರಿಂಗ್ ಯು? ಏನಾಗಬೇಕಿತ್ತು ತಮಗೆ? ನಮಸ್ತೆ ಸರ್. ನಮಸ್ತೆ, ಹೇಳಿ. ಇದು ಮಗನ್ ಬಂದ್ಬಿಟ್ಟು ಈ ಸಲ ಸೆಕೆಂಡ್ PUC ಆಗಿತ್ತು. ಓಕೆ, 92% ಬಂದಿದೆ. ಈಗ ಅವ್ನು ಮುಂದೆ ಹೆಂಗ್ ಮಾಡ್ಬೇಕು ಅನ್ನೋದು ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಪೇರೆಂಟ್ಸು ಅಥವಾ ಬೇರೆಯವ್ರು ತಗೋತಾ ಇದ್ದಾರೆ ನಿರ್ಧಾರನ. ಆ ಬಗ್ಗೆ ಸ್ವಲ್ಪ ಮಾರ್ಗದರ್ಶನ ಬೇಕಾಗಿತ್ತು ಸರ್. ವೆರಿ ಗುಡ್. ಈಗ ತಮ್ಮ ಮಗ PUC ಏನು ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ, ಹೇಗೆ? ಸೈನ್ಸ್ ತಗೊಂಡಿದ್ದಾನೆ ಸರ್. ಓಕೆ, ಸೈನ್ಸಲ್ಲಿ ಯಾವುದು PCMBನ PCMCನ ಹೇಗೆ? PCMB ತಗೊಂಡಿದ್ದೀರಾ, ಕರೆಕ್ಟಾ? ಹೌದು. ಯಾವ ಆಧಾರದ ಮೇಲೆ ನಿಮ್ಮ ಮಗುಗೆ PCMB ಕೊಡ್ಸಿದ್ರಿ? ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ 10th ವರೆಗೂ ಚೆನ್ನಾಗೆಲ್ಲ ಮಾರ್ಕ್ಸ್ ಎಲ್ಲ ಬರ್ತಾ ಇತ್ತು, ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದ. ಆಮೇಲೆ ಅವನು ಕ್ಲಾಸಲ್ಲಿ ಫಸ್ಟ್ ಬರ್ತಾ ಇದ್ದ. ಅದರಿಂದ ಅವನಿಗೆ ಕೇಳಿದ್ವಿ, ಆಪ್ಷನ್ ಅವನಿಗೆ ಕೊಟ್ಟಿದ್ವಿ ಅಂತ ಓದ್ತೀಯಪ್ಪ ಅಂತ. ಅವ್ನು ಸೈನ್ಸ್ನೇ ಓದ್ತೀನಿ ಅಂತ ಹೇಳ್ದ. ಅವ್ರು ಖುಷಿಯಾಗಿ ಓದಿದ್ರ ಎಲ್ಲಾನು?
ಹೌದು, ಖುಷಿಯಾಗಿ ಓದಿದ್ದಾನೆ. ಓಕೆ, ಈಗ ಮುಂದೇನು ಮಾಡಬೇಕು ಅಂತ ತಾವು ಕೇಳ್ತಾ ಇದ್ದೀರಾ, ಕರೆಕ್ಟಾ? ಹೌದು ಸರ್. ನೋಡಿ ಸುರೇಂದ್ರಜಿ, ಒಂದೇ ಒಂದು ಸಲಹೆ ಕೊಡ್ತೀನಿ ಹಾ. ನೋಡಿ. ಯಾರೋ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಂತ ಏನು ಸತೀಶ್ ಅವರು ಹೇಳಿದ್ರು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಕ್ಕಳನ್ನ ನಾವು ಇನ್ನು ಮುಂದೆ ನಡೆಸೋದು ಬೇಡಿ. ಆ ಮಗುನ ಒಳಗಡೆ ಸಾಮರ್ಥ್ಯ ಏನಿದೆ, ಈಗ ಏನಾಗಿದೆ ತಮಗೆ ಭಾಳ ಮುಖ್ಯವಾದ ಒಂದು ಐರೈಸ್ ಪ್ರೋ ಅಂತ ಏನು ಹೇಳ್ತಾ ಇದ್ದಾರೆ, ಇದ್ರ ಮೂಲಕ ಸೈಂಟಿಫಿಕ್ಕಾಗಿ ಏನು ಎಸ್ಟಾಬ್ಲಿಷ್ ಆಗಿದೆ ಅಂದರೆ ಬರೀ ಮಾರ್ಕ್ಸ್ ಆಧಾರದ ಮೇಲೆ ಒಬ್ಬನ ಯಶಸ್ಸು ಡಿಸೈಡ್ ಆಗಲ್ಲ. ಒಪ್ಕೋತೀರಾ? ಖಂಡಿತ ಸರ್. ಸೊ ಈ 64 ಎಸೆನ್ಷಿಯಲ್ ಎಬಿಲಿಟಿ ಅಂತ ಏನು ಈ ಐರೈಸ್ ಪ್ರೋ ಅವ್ರು ಮಾಡಿದ್ದಾರೆ, ಅದರ ಆಧಾರದ ಮೇಲೆ ಮಾರ್ಕ್ಸ್ಗೆ ಮೂಲವಾಗಿ ಬೇಕಾಗಿರೋದು ಬರೀ 25 ಎಬಿಲಿಟಿ ಮಾತ್ರ. ಬಟ್ ಒಟ್ಟಾರೆ ಜೀವನದ ಯಶಸ್ಸಿಗೆ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಸುರೇಂದ್ರಜಿ, ಇಲ್ಲಿ ಯಶಸ್ಸು ಅಂದರೆ ಬರೀ ಮೆಟೀರಿಯಲಿಸ್ಟಿಕ್ ಆಗಿ ಹಣ ಅಂತ ಮಾತ್ರ ನಾವು ಮಾತಾಡೋದು ಬೇಡಿ. ಯಶಸ್ಸು ನನ್ನ ಪ್ರಕಾರ ಹ್ಯಾಪಿ, ಹೆಲ್ದಿ ಆ್ಯಂಡ್ ಸಕ್ಸಸ್ಫುಲ್ 3 ಇದ್ದರೆ ಮಾತ್ರ. ಅಂದರೆ ಅವನು ಸಂತೋಷವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಮತ್ತು ಅವನು ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅವನು ಯಶಸ್ಸು ಪಡೆಯೋಂಗಿರಬೇಕು. ಒಪ್ಕೋತೀರಾ ಸುರೇಂದ್ರಜಿ? ಹೌದು ಸರ್. ನಾ ಏನು ಸಜೆಸ್ಟ್ ಮಾಡ್ತೀವಿ, ಈಗ 92% ಬಂದಿದ್ರು ಕೂಡ ನಿಮ್ಮಲ್ಲಿ ಸ್ವಲ್ಪ ಖಿನ್ನತೆ ಕಾಣಿಸ್ತಾ ಇದೆ. ಯಾಕೆ 92%ಗೂ ಕೂಡ ತಾವು ಸ್ವಲ್ಪ ಅಸಂತುಷ್ಟರಾಗಿ ಆಗಿದ್ದೀರಾ ಹೇಳಿ? ಅಂದ್ರೆ ಈಗ ನನ್ನ ಮುಂದಿನ ಆಪ್ಷನ್ಗಳು ತುಂಬಾ ಇದಾವೆ. ಈಗ ನೀಟ್ ಎಕ್ಸಾಮ್ ಇದೆ, CET ಇದೆ, ಮತ್ತೆ ಕಾಮೆಡ್ಕೆ ಇದೆ, BSc ಅಗ್ರಿಕಲ್ಚರ್ ಇದೆ. ಗೊಂದಲ ಯಾವ್ದಕ್ಕೆ ಹೋಗ್ಬೇಕು? ಈಗ ಮಾರ್ಕ್ಸ್ ಒಂದೇ ಎಬಿಲಿಟಿ ಅಲ್ಲ. ಈಗ ಅದು ಇನ್ನು ಬೇರೆ ಕಾಲ್ಸ್ನು ನಾವು ಅಟೆಂಡ್ ಮಾಡಬೇಕು. ದಯವಿಟ್ಟು ಸುರೇಂದ್ರಜಿ ಒಂದು ಸಜೆಷನ್ ಕೊಡ್ತೀನಿ. ಸೈಂಟಿಫಿಕ್ ಆಗಿ ನಿಮ್ಮ ಮಗುಗೆ ಏನು ಸಾಮರ್ಥ್ಯ ಇದೆ ಮತ್ತು ಯಾವ ರೀತಿಯಲ್ಲಿ ಅದಕ್ಕೆ ಆಸಕ್ತಿ ಇದೆ ಅನ್ನೋದನ್ನ ವೈಜ್ಞಾನಿಕವಾಗಿ ಪ್ರಪ್ರಥಮ ಬಾರಿಗೆ ಇಡೀ ವರ್ಲ್ಡಲ್ಲೇ ಈ ಒಂದು ಕಂಪನಿ ಏನಿದೆ ಐರೈಸ್ ಪ್ರೋ ಅಕಾಡೆಮಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್, ಆ www.irispro.in ಅಲ್ಲಿ ಹೋದರೆ ಫಸ್ಟು ನಿಮ್ಮ ಮಗುಗೆ ಕಣ್ಣು ಎಷ್ಟು ಪ್ರಬಲವಾಗಿದೆ, ಕಿವಿ ಎಷ್ಟು ಪ್ರಬಲವಾಗಿದೆ ಅದನ್ನು ಸೈಂಟಿಫಿಕ್ ಆಗಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಒಳಗಡೆ ಏನು ಸಾಮರ್ಥ್ಯ ಮತ್ತು ಆಸಕ್ತಿ ಎರಡೂ ಇದೆ ಅದರ ಆಧಾರದ ಮೇಲೆ ಆ ಮಗುನ ತೀರ್ಮಾನ ಮಾಡಿ. ಪ್ಲೀಸ್ ಪಾರ್ಡನ್ ಮಿ, ಐ ನೀಡ್ ಟು ಮೂವ್ ಟು ದ ನೆಕ್ಸ್ಟ್ ಕಾಲರ್. ಈಗ ವೆಂಕಟ್ ಮುನಿಯನ್ ಅವರು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದಾರೆ. ನಮಸ್ತೆ ವೆಂಕಟ್ ಸರ್, ಹೇಳಿ ಸರ್. ಸರ್, ಇದು ಟಿವಿನಲ್ಲಿ ನ್ಯೂಸ್ ನೋಡ್ತಾ ಇದ್ದೀನಿ. ಇದು ನ್ಯೂಸ್ ಫಸ್ಟ್, ಇದು ಹೇಳಿ. ಅದು ನ್ಯೂಸ್ ಅಲ್ಲಿ ಅದು SLC ಅಂತ ಹೇಳ್ತಾ ಇದ್ರಲ್ಲ, SLC PUC ಅಂತ. ಹೌದು. ಅದು ಏನು ಸರ್ ಡೀಟೇಲ್ ಅದು? ನೋಡಿ ಏನು ಅಂದರೆ ವೆಂಕಟ್ಜಿ, ಈಗ 9, 10 ಭಾಳ ನಿರ್ಣಾಯಕವಾದ ಘಟ್ಟ ಯಾವುದೇ ಮಕ್ಕಳಿಗೆ ಮತ್ತು ಅವ್ರ ಮನೆಗಳಿಗೆ. ಯಾಕೆ ಅಂದರೆ ಆ 9, 10 ವೈಜ್ಞಾನಿಕವಾಗಿ ಏನು ಪ್ರೂವ್ ಆಗಿದೆ ಅಂದರೆ 9, 10 ನಂತರ ಮಕ್ಕಳು ಒಟ್ಟಾರೆ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯೋದು ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿದೆ ಅನ್ನೋದು ಮೊದಲನೇದು. ಎರಡನೇದು, ಆ ಮಕ್ಕಳಿಗೆ ಆಸಕ್ತಿ ಇಲ್ಲದೆ ಇದ್ದರೂ ಕೂಡ ಅಥವಾ ಸಾಮರ್ಥ್ಯ ಇಲ್ಲದೆ ಇದ್ದರೂ ಕೂಡ ಯಾರೋ ಬಲವಂತಕ್ಕೆ ಯಾವುದೋ ಕೋರ್ಸನ್ನು ಆ ಮಕ್ಕಳಿಗೆ ಸೇರಿಸ್ತಾ ಇದ್ದಾರೆ. ಎಜುಕೇಷನ್ ಅನ್ನೋದು ಸ್ಟೇಟಸ್ ಅಲ್ಲ. ಎಜುಕೇಷನ್ ಅನ್ನೋದು ಮಗುಗೆ ಯಾವ ಸೂಟ್ ಆಗುತ್ತೆ ಮತ್ತು ಆ ಮಗು ಏನು ಇಷ್ಟಪಡುತ್ತೆ ಅದನ್ನು ನಾವು ಕೊಡಿಸ್ಬೇಕು ಹೊರತು ಪಕ್ಕದ ಮನೆಯವರು ಅದಂತೆ ಪಕ್ಕದ ಮನೆಯವರು ಇದಂತೆ. ನೋಡಿ ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ NCERT ಏನು ಹೇಳ್ತಾ ಇದೆ, ಅವರು ಹೇಳ್ತಾ ಇರೋದು 90% ಮಕ್ಕಳು ಅವರು ಉದ್ಯೋಗಕ್ಕೆ ಬಂದಾಗ ಅವರಿಗೆ ಉದ್ಯೋಗ ಕೂಡ ಸಿಗ್ತಾ ಇಲ್ಲ, ಡಿಗ್ರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಕೂಡ ಸಿಗದೇ ಇರೋದು ಕಾರಣ ಏನು ಅಂದರೆ 9th, 10th ಅಪ್ಪ ಅಮ್ಮಂದಿರು ಮತ್ತು ಮಕ್ಕಳು ಅವ್ರಿಗೆ ಕರೆಕ್ಟ್ ಕೋರ್ಸ್ನ ಕೊಡಿಸದೇ ಇರೋದೇ ಇಷ್ಟೆಲ್ಲ ಸಮಸ್ಯೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟು ಕೋರ್ಸ್ ಕೊಡಿಸ್ಬೇಕು ಅಂದರೆ ನಿಮ್ಮ ಮಗು ರಿಯಲ್ ಸಾಮರ್ಥ್ಯ ಏನು ಅಂತ ತಿಳ್ಕೊಬೇಕು. ಬಟ್ ಮಾರ್ಕ್ಸ್ ಒಂದೇ ಸಾಮರ್ಥ್ಯ ಅಲ್ಲ ಅನ್ನೋದು ಸಾಬೀತಾಗೋಗಿದೆ. ಸೊ ಮಾರ್ಕ್ಸ್ ಸಾಮರ್ಥ್ಯ ಅಲ್ಲ ಅನ್ನೋದಾದರೆ ನಿಮ್ಮ ಮಗು ಒಳಗಡೆ ಇರುವಂಥ ಸಾಮರ್ಥ್ಯಗಳು ಏನು ಅಂತ ವೈಜ್ಞಾನಿಕವಾಗಿ ಪತ್ತೆ ಹಚ್ಚುವಂಥ ಪ್ರಪ್ರಥಮ ಬಾರಿಗೆ ವರ್ಲ್ಡಲ್ಲೇ ತಂದಿದ್ದಾರೆ ಈ ಐರೈಸ್ ಪ್ರೋ ಅವರು. ಈ ಐರೈಸ್ ಪ್ರೋ ಅವ್ರದ್ದು ನೀವೇನು ಮಾನದಂಡ ಇದೆ ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಮಗುಗಿನ ಯಾವತ್ತೂ ಯಾವುದೇ ಕನ್ಫ್ಯೂಷನ್ ಬರಲ್ಲ. ಓಕೆ, ಈಗ ವೆಂಕಟ್ ಜಿ, ನಾನು ಹೇಳಿದಾಗೆ www.irispro.in ಹೋದರೆ ನಿಮಗೆಲ್ಲ ಫರ್ದರ್ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಧಾರವಾಡದಿಂದ ಶಬನಾಜಿ. ನಮಸ್ತೆ ಶಬನಾಜಿ. ನಮಸ್ತೆ ಸರ್. ಹೇಳಿ ಶಬನಾಜಿ. ಸರ್, ನಮ್ಮ ಮಗಳು 10th ಈಗ ಮುಗ್ದಿದೆ ಸರ್, ಇನ್ನೂ ರಿಸಲ್ಟ್ ಬಂದಿಲ್ಲ. ಅವಳು ಸೈನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನಾವು ಏನ್ ಮಾಡಿಸ್ಬೇಕು? ನಮ್ಮ ಇದು ಅವ್ರಿಗೆ ಬೇಡ, ಅವರು ತಮ್ಮಿಂದ ಹೆಂಗೆ ಏನು ಹಚ್ಚಿಸ್ಬೇಕಂತ. ಓಕೆ ಶಬನಾಜಿ, ಫಸ್ಟ್ ಆಫ್ ಆಲ್ ಹೇಳ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. 10 ವರ್ಷ ಮಗುಗೆ ಕಷ್ಟಪಟ್ಟು ಓದಿಸಿದ್ದೀರಾ ಅಂದರೆ 10ನೇ ಕ್ಲಾಸ್ವರೆಗೂ. ಎಷ್ಟೋ ಒತ್ತಡಗಳು ತಗೊಂಡಿರ್ತೀರ, ಎಷ್ಟೋ ಸಾಲನೋ ಸೋಲಾನೋ ಇದೊಂದೇ ದಾರಿ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಒಂದನ್ನು ಗಮನದಲ್ಲಿಟ್ಕೊಳ್ಳಿ, ಮಗು ಆಸೆ ನಿಮ್ಮ ಆಸೆ ಅನ್ನೋಕ್ಕಿಂತ ವೈಜ್ಞಾನಿಕವಾಗಿ ಆ ಮಗುಗೆ ಯಾವುದು ಸೂಕ್ತ ಆಗುತ್ತೆ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಬೇಕು. ಯಾರೋ ಪಕ್ಕದ ಮನೆಯವರು ಮಾಡ್ತಾರೆ ಸೈನ್ಸು ಸ್ಟೇಟಸ್ಸು ಅಂತ ಮಾಡಕ್ಕೆ ಹೋಗ್ಬಾರ್ದು. ಆ ಮಗುಗೆ ರಿಯಲ್ ಎಬಿಲಿಟಿ ಏನು ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಈಗ ಉದಾಹರಣೆಗೆ ಕೆಲವು ಉದಾಹರಣೆಗಳು ನಿಮ್ಗೆ ಕೊಡ್ತೀನಿ. ಒಂದು, ಯಾರೋ ಒಬ್ಬರಿಗೆ ನಮ್ಮ ಈ ಐರೈಸ್ ಪ್ರೋ ಅಕಾಡೆಮಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ 9ನೇ ಕ್ಲಾಸ್ ಒಂದು ಮಗು ಓದ್ತಾ ಇತ್ತು.
ಆ ಮಗು ಇಂಗ್ಲೀಷು ಕನ್ನಡ ಸೋಷಿಯಲ್ ಸ್ಟಡೀಸಲ್ಲಿ ಸಖತ್ತಾಗಿದೆ. ಬಟ್ ಅವರ ಅಪ್ಪ ಅಮ್ಮ ಆ ಮಗುಗೆ ಏನು ಮಾಡ್ತಾ ಇದ್ದಾರೆ, ಬರೀ ಮ್ಯಾಥ್ಸಲ್ಲಿ ಕಡಿಮೆ ಅಂತ ಆ ಮಗುಗೆ ಹಿಂಸೆ ಕೊಡ್ತಾ ಇದ್ದಾರೆ. ಆ ಮಗು ಸೋಷಿಯಲ್ಲು ಕನ್ನಡ ಇಂಗ್ಲೀಷಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರ ಅಪ್ಪ ಅಮ್ಮ ಅದ್ರ ಕಡೆ ನೋಡ್ತಾನೇ ಇಲ್ಲ. ಯಾಕೆ ಅಂದರೆ ಇಡೀ ಪ್ರಪಂಚ ಬರೀ ಮ್ಯಾಥ್ಸು ಸೈನ್ಸು ನೋಡ್ತಾ ಕೂತಿದೆ. ರಿಯಾಲಿಟಿ ಹಂಗಲ್ಲ. ಈಗ ಉದಾಹರಣೆಗೆ ನಾನು MSc ಝುವಾಲಜಿ, ಅವರು MSc ಕೆಮಿಸ್ಟ್ರಿ, ನಾನೊಬ್ಬ XKS ಆಫೀಸರು ಮತ್ತು ಒಂದು ಮಾಧ್ಯಮದಲ್ಲಿ ಒಂದು ಮುಖ್ಯಸ್ಥ ಸ್ಥಾನದಲ್ಲಿ ಇದ್ದಂಥವನು. ಬಟ್ ಇಲ್ಲಿ ಏನನ್ನು ನೀವು ಅರ್ಥ ಮಾಡ್ಕೋಬೇಕು, ಆ ಮಗು ಒಳಗಿರುವಂಥ ನಿಜವಾದ ಸಾಮರ್ಥ್ಯ ಏನು ಮತ್ತು ಆಸಕ್ತಿ ಏನು, ಇದಕ್ಕೆ ನೀವು ಸೈಂಟಿಫಿಕ್ ಆಗಿ ಫಸ್ಟು ತಿಳ್ಕೊಳ್ಳಿ. ಈಗ ಉದಾಹರಣೆಗೆ ಮಗುಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ ಅಂದರೆ ಸ್ವಲ್ಪ ಹೆಡ್ಡೇಕ್ ಬಂದ ತಕ್ಷಣ ನೀವು ಒಬ್ಬ ಕಣ್ಣು ವೈದ್ಯನ ಹತ್ರ ಕರ್ಕೊಂಡು ಹೋಗ್ತೀರಾ ಇಲ್ವಾ? ಓಕೆ ಸರ್. ಅದೇ ರೀತಿಯಲ್ಲಿ ಮಗು ರಿಯಲ್ ಎಬಿಲಿಟಿ ಏನು, ಸಾಮರ್ಥ್ಯ ಏನು, ಮತ್ತು ಆ ಮಗು ಇಡೀ ಜೀವನ ಪರ್ಯಂತ ಸಂತೋಷವಾಗಿರಬೇಕು. ಬರೀ ಪ್ರೆಷರ್ ಅಲ್ಲ, ಆ ಮಗು ಸಂತೋಷವಾಗಿರ್ಬೇಕು. ಒಪ್ಕೋತೀರಾ? ಹೌದು ಸರ್. ಸಂತೋಷವಾಗಿ ಬರೋದು ಯಾವಾಗ ಗೊತ್ತಾ, ಆ ಮಗುಗಿರ ಇಷ್ಟ ಆದಾಗ ಆ ಮಗುಗೆ ಸೂಕ್ತ ಆಗುವಂಥದ್ದು ಕೊಟ್ಟರೆ ಆ ಮಗು ಖುಷಿಯಾಗಿ ಇಡೀ ಜೀವನ ಪರ್ಯಂತ ಓದ್ತಾ ಹೋಗುತ್ತೆ. ಅದು ಓದೋ ಒಂದರಿಂದಲೇ ಯಶಸ್ಸು ಸಿಗಲ್ಲ. ಓದೋದು ಒಂದರಿಂದಲೇ ಯಶಸ್ಸು ಸಿಗಲ್ಲ, ಬರೀ ಓಡೋದ್ರಿಂದಲೂ ಯಶಸ್ಸು ಸಿಗಲ್ಲ. ವೈಜ್ಞಾನಿಕವಾಗಿ ಆ ಮಗು ಒಳಗಡೆ, ನಿಮ್ಮ ಮಗು ಹೆಸರೇನು? ಅವ್ರಿಗೆ ಆ ಮಗು ಒಳಗಡೆ ಏನು ನಿಜವಾದ ಸಾಮರ್ಥ್ಯ ಇದೆ ಮತ್ತು ಆಸಕ್ತಿ ಇದೆ ಅದನ್ನು ನೀವು ತಿಳ್ಕೋಬೇಕು. ಅದಕ್ಕೇನೆ ವರ್ಲ್ಡಲ್ಲಿ ಫಸ್ಟ್ ಟೈಮು ಈ ಐರೈಸ್ ಪ್ರೋ ಅನ್ನೋದು ಏನಿದೆ ಆ ಕಂಪನಿ, ಇದನ್ನು ಸೈಂಟಿಫಿಕ್ ಆಗಿ ಮಗುನ ಮೆಷರ್ ಮಾಡಿ ಮ್ಯಾಪ್ ಮಾಡುವಂಥ ಒಂದು ಮೆಕ್ಯಾನಿಸಮ್ ತಂದಿದೆ. ಅದಕ್ಕೆ ಆ ಒಂದು ಕಂಪನಿಗೆ ನೀವು ರೀಚ್ ಔಟ್ ಆಗಿ ದೇ ವಿಲ್ ಡೆಫಿನೆಟ್ಲಿ ಗಿವ್ ಯು ದ ಜಸ್ಟಿಸ್. ಓಕೆನಾ? ಸರಿ ದಾರಿ ತಗೊಳ್ಳಿ, ಸರಿ ಗುರಿ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಶಬನಾಜಿ. ದೊಡ್ಡಬಳ್ಳಾಪುರದಿಂದ ನಿಶಾಂತ್ ಅಂತಿದ್ದಾರೆ. ನಮಸ್ತೆ ನಿಶಾಂತ್ ಜಿ. ನಮಸ್ತೆ ಸರ್, ನನ್ನ ಹೆಸರು ನಿಶಾಂತ್ ಅಂತ. ನಾನು ಇವಾಗ ಡಿಪ್ಲೊಮಾ ಮುಗಿಸಿ ಫೈನಲ್ ಇಯರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಪಾಡನ್ ಸರ್, ಪಾಡನ್. ಹಲೋ, ಹೇಳಿ ನಿಶಾಂತ್ ಜಿ. ಅದೇ ಸರ್, ಫೈನಲ್ ಇಯರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ, BCom. ನೆಕ್ಸ್ಟ್ ಪ್ರೊಫೆಷನಲ್ ಕೋರ್ಸ್ ಬಿಟ್ರೆ ಯಾವ್ದು ಸರ್ ಒಳ್ಳೆ ಕೋರ್ಸ್? ನಾಲೆಜು ಇನ್ಕ್ರೀಸ್ ಆಗಬೇಕು, ಒಳ್ಳೆ ಒಂದು ಕೆರಿಯರ್ ಡೆವಲಪ್ಮೆಂಟ್ ಆಗ್ಬೇಕು, ಆ ತರ ಕೋರ್ಸ್ ಯಾವ್ದಾದ್ರು? ತಾವೇನು ಹೇಳಿದ್ರಿ, ಏನು ಓದ್ತಾ ಇದ್ದೀರಾ ಈಗ? ಫೈನಲ್ ಇಯರ್ BCom ಸರ್. ಫೈನಲ್ ಇಯರ್ BCom ಓದ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ BComನ ಯಾವ ಆಧಾರದ ಮೇಲೆ ಆಯ್ಕೆ ಮಾಡಿದ್ರಿ? ಸರ್, ನಾನು ಡಿಪ್ಲೊಮಾ ಓದಿದ್ದೆ, ನಾನ್ ಟೆಕ್ನಿಕಲ್ ಕೋರ್ಸ್, ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ, ಸೆಕ್ರೆಟರಿಯಲ್ ಪ್ರಾಕ್ಟೀಸ್. ಸರಿ, ಅದ್ರ ಮೇಲೆ ಲ್ಯಾಟರಲ್ ಎಂಟ್ರಿ ತಗೊಂಡು BCom ಹೋದೆ ಸರ್. ಸರಿಯಪ್ಪ, ಅದನ್ನು ಕೂಡ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಕೂಡ ಯಾವ ಆಧಾರದ ಮೇಲೆ ತಗೊಂಡ್ರಿ? ಸರ್, ಅದು 10th ಆಗಿದ ತಕ್ಷಣ ತಗೊಂಡೆ. ಏನೇನು? 10th ಮುಗ್ದಿದ ತಕ್ಷಣ. ಅದೇಪ್ಪ, 10th ಆದ್ಮೇಲೆ ಅದನ್ನೇ ಯಾಕೆ ತಗೊಂಡ್ರಿ? ಅದಕ್ಕೆ ರೀಸನ್ ಏನು ಅಂತ ಕೇಳ್ತಾ ಇದ್ದೀನಿ. ಸರ್, ಗೌರ್ಮೆಂಟ್ ಜಾಬ್. ಓಕೆ, ನಿಮ್ಗೆ ಅದ್ರಲ್ಲಿ ಖುಷಿ ಸಿಗ್ತಾ ಇದೆಯಾ? ಸರ್, ಎಸ್ ಸರ್, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಗೌರ್ಮೆಂಟ್ ಜಾಬ್ಸ್ ಟ್ರೈ ಮಾಡ್ತಾ ಇದ್ದೀನಿ ಸರ್. ಗೌರ್ಮೆಂಟ್ ಜಾಬ್ ಅನ್ನೋದು ನೋಡಪ್ಪ, ಸಾವಿರ ಒಟ್ಟಾರೆ ನೌಕರಿಯಲ್ಲಿ ಗೌರ್ಮೆಂಟ್ ಜಾಬ್ ಅಂತ ಇರೋದು 3 ಅಂದ್ರೆ ಎಷ್ಟು? 100ಕ್ಕೆ 3 ಅಲ್ಲ, 1000ಕ್ಕೆ 3. ಈಗ ನೀವು ಕಾಮರ್ಸ್ ಓದ್ತಾ ಇದ್ದೀರಾ, 1000ಕ್ಕೆ 3 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಬಂತದು ಸರ್? ಅರೌಂಡ್ 3%. 1000ಕ್ಕೆ 3 ಅಂದ್ರೆ ಎಷ್ಟು ಪರ್ಸೆಂಟೇಜು? 1000ಕ್ಕೆ 3. ಯೋಚನೆ ಮಾಡ್ತಾ ಇದ್ದೀರಾ? ಫೈನಲ್ ಇಯರ್ BCom ಇದೇ ನಮ್ಮ ಇವತ್ತು ವಿದ್ಯಾರ್ಥಿಗಳಿಗಾಗಿರೋ ಪ್ರಾಬ್ಲಮ್ಮು. 0.003% ರೀ. ಎಸ್ ಸರ್, 0.003. 0.003% ಆ್ಯಂಡ್ 0.003% ಗೌರ್ಮೆಂಟ್ ಜಾಬ್ ಮಾತ್ರ ಇಟ್ಕೊಂಡು ಕೂತ್ರೆ ನೀವು ಜೀವನದಲ್ಲಿ ಅದಕ್ಕಿಂತ ಮೀರಿದ ಬೇರೆ ಇದೆ, ರೈಟ್? ಹೌದು ಸರ್. ನೀವು ಎಲ್ಲ ರೀತಿಯಲ್ಲೂ ಸಜ್ಜಾಗಬೇಕ್ರಿ. ನೀವು ಬರೀ ಗೌರ್ಮೆಂಟ್ ಜಾಬ್ಗೆ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಮಾತ್ರ ಓದ್ತಾ ಕೂತ್ರೆ ಆ್ಯಂಡ್ ಯು ಹ್ಯಾವ್ ನಾಟ್ ಬೀನ್ ಏಬಲ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಪರ್ಸೆಂಟೇಜ್ ಫಾರ್ 3 out of 1000, ರೈಟ್? ಎಸ್ ಸರ್. ದಿಸ್ ಇಸ್ ವೇರ್ ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಒಳಗಡೆ ನಿಮ್ಮ ನಿಜವಾದ ಸಾಮರ್ಥ್ಯ ಏನು ಮತ್ತು ಆಸಕ್ತಿ ಏನು. ಮತ್ತು ಈ ಐರೈಸ್ ಪ್ರೋ ಅವರು ನೀವೇನಾದರೂ ಓದಿರಲಿ, ನಿಜವಾಗ್ಲೂ ನೀವು ಜೀವನದಲ್ಲಿ ಯಶಸ್ಸು ಪಡೆಯೋಕ್ಕೆ ವೈಜ್ಞಾನಿಕವಾಗಿ ನೀವು ಯಾವ ಮಟ್ಟದಲ್ಲಿ ಇದ್ದೀರಾ, ಯಾವ ಮಟ್ಟಕ್ಕೆ ಹೋಗಬೇಕು, ಆ ಗ್ಯಾಪ್ ಅನಾಲಿಸಿಸ್ ಎಲ್ಲ ಕೊಡ್ತಾರೆ. ಅರ್ಥ ಆಯ್ತಾ? ಮತ್ತೆ ಅದು ಮಾಡಬೇಕು, ಇದು ಮಾಡಬೇಕು ಅಂತ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೈಂಟಿಫಿಕ್ ಆಗಿ ನೀವು ಇವತ್ತು ಎಲ್ಲಿ ನಿಂತಿದ್ದೀರಾ, ಇನ್ನೇನನ್ನ ಮೈಗೂಡಿಸ್ಕೋಬೇಕು ಅನ್ನೋದನ್ನ ಫಸ್ಟು ತಿಳ್ಕೊಳ್ಳಿ. ಅರ್ಥ ಆಯ್ತಾ ನಿಶಾಂತ್ ಜಿ? ಓಕೆ ಸರ್. ಓಕೆ. ಸೊ ಆತ್ಮೀಯರೇ, ನಿಮ್ಮ ಕಾಲ್ಸ್ಗೆ ಧನ್ಯವಾದ. ನಿಮ್ಮ ಡೌಟ್ಸ್ ಏನಿದೆ ಕೇಳ್ತಾ ಇದ್ದೀರಾ. ನಾನೊಬ್ಬ ಸಿವಿಲ್ ಸರ್ವಿಸ್ ಆಫೀಸರು ಮತ್ತು ಮಾಧ್ಯಮದಲ್ಲೇ ಭಾಳ ಹಿರಿಯ ಸ್ಥಾನಗಳಿಗೆ ಹೋದಂಥ ವ್ಯಕ್ತಿ. ನನ್ನ ಹೆಸರು ಕೃಷ್ಣರಾಜ ಮಂಜುನಾಥ್. ಮತ್ತು ಈ ಐರೈಸ್ ಪ್ರೋ ಅಕಾಡೆಮಿ ಏನಿದೆ, 14 ವರ್ಷಗಳ ತಪಸ್ಸಿನ ನಂತರ ಈ ಒಂದು ಸೈಂಟಿಫಿಕ್ ಸಕ್ಸಸ್ ಡಾಕ್ಟರ್ ಏನಿದೆ, ವರ್ಲ್ಡ್ಸ್ ಫಸ್ಟ್ ಡಾಕ್ಟರ್ನ
ತಂದಿದ್ದೀವಿ, ಪ್ರತಿಯೊಬ್ಬ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಸತೀಶ್ ಅವರೇ, ನಾವು ನಮ್ಮ ದೇಶದ ಅತ್ಯಂತ ಗಂಭೀರವಾದ ವಿಚಾರ ಮಾತಾಡ್ತಾ ಇದ್ದೀವಿ, ನಿರುದ್ಯೋಗ ಮತ್ತು ನಿರುದ್ಯೋಗಕ್ಕೆ ಏನು ಕಾರಣ ನೋಡಿ. ನಾನು ಇದಕ್ಕೆ ಮುಂಚೆನೂ ಹೇಳ್ತಾ ಇದ್ದಾಗೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ NCERT ರಿಪೋರ್ಟ್ ಏನು ಹೇಳ್ತಾ ಇದೆ, 100ಕ್ಕೆ 90 ಜನ ಮಕ್ಕಳು ಅವರ ಒಂದು ಸಾಮರ್ಥ್ಯ ಮತ್ತು ಆಸಕ್ತಿಗೆ ಅನುಗುಣವಾಗಿ ಯಾವುದೇ ಒಂದು ಕರಿಯರ್ನ ಚೂಸ್ ಮಾಡದೇ ಇರೋದ್ರಿಂದ, ಸ್ಟ್ರೀಮ್ನ ಚೂಸ್ ಮಾಡದೇ ಇರೋದ್ರಿಂದ ಫೈನಲ್ ಆಗಿ ಅನ್ಎಂಪ್ಲಾಯ್ಮೆಂಟ್ ಕೂಡ 85% ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಈಗ ಒಂದು ಈ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಪೇರೆಂಟ್ಸು ಹೆಜ್ಜೆಗಳನ್ನ ತಗೋಬೇಕು? ಯಾವ ರೀತಿಯಲ್ಲಿ ತಗೋಬೇಕು ಅಂತಂದರೆ, ಈಗ ಅತಿ ಮುಖ್ಯವಾಗಿ ನಾವು ನಮ್ಮನ್ನಾವೇ ಒಂದು ಪರೀಕ್ಷೆಗೆ ಒಳಪಡಿಸ್ಕೋಬೇಕು. ಹಿಂದಿನ ಕಾಲದಲ್ಲಿ ಒಂದು ಕಾಲದ ಏನಿತ್ತು ಅಂದರೆ, ಒಂದು ಕಾಲಘಟ್ಟದಲ್ಲಿ ಯಾವುದೇ ಒಂದು ಡಿಗ್ರಿ ಅಥವಾ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ರೆ ಕೆಲಸ ಸಿಗುವಂಥ ಒಂದು ಸಾಧ್ಯತೆಗಳು ಬಹಳಷ್ಟಿತ್ತು. ಆದರೆ ಈಗ ಕಾಲಘಟ್ಟದಲ್ಲಿ ಈಗ ನಾವು ತುಂಬ ಚೇಂಜ್ ಆಗೋಗಿದೆ. ಈಗ ನೀವೇ ಎಲ್ಲರಿಗೂ ಗೊತ್ತಿದೆ ಈ ಅಂಶ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನೋದು ಲಾಸ್ಟ್ ಒಂದು 5 ವರ್ಷದಲ್ಲಿ ಕಳೆದ 100 ವರ್ಷಗಳಿಂದ ಏನೇನು ಆಗಬೇಕಿತ್ತು ಆ ಅಭಿವೃದ್ಧಿಗಳೆಲ್ಲ ಈಗ ಆಗೋಗಿದೆ. ಈ ಕಾಲಘಟ್ಟದಲ್ಲಿ ನಮಗೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ, ಆಂತರಿಕವಾಗಿ ನಮ್ಮ ಇನ್ನರ್ ಎಬಿಲಿಟೀಸ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹಾಗೆ ಹೆಜ್ಜೆ ಇಟ್ಟರೆ ಕಂಡಿಗೆ ಬಟ್ಟೆ ಕಟ್ಕೊಂಡು ಹೆಜ್ಜೆ ಇಡ್ತೀವಿ ಅಂತಲೇ ಅರ್ಥ. ನಾವು ಅಂಧಕಾರದಲ್ಲಿ ಇರ್ತೀವಿ, ಕತ್ಲಿನಲ್ಲಿ ನಮ್ಮ ಬದುಕನ್ನು ಕಳಿಬೇಕಾಗತ್ತೆ. ಹಾಗಾಗಿ ನಾವು ಈ ಪರೀಕ್ಷೆಗಳು ಏನಿದೆ, ಐರೈಸ್ ಪ್ರೋ ಸಂಸ್ಥೆ ಏನಿದೆ, ಅದು ACE64 ಅಂತ ಎಬಿಲಿಟೀಸ್ ಅಂತ ಏನು ಸಾಮರ್ಥ್ಯಗಳನ್ನು ಒಳಪಡಿಸುವಂಥ ಪರೀಕ್ಷೆಗೆ ಒಳಪಟ್ಟರೆ ಅವರಿಗೆ ದಿಗ್ದರ್ಶನ ಅಂತ ಹೇಳ್ತಾರಲ್ಲ, ಆ ರೀತಿ ಅವರಿಗೆ ಮಾರ್ಗಗಳು ಸೂಚಿಸುತ್ತೆ. ಸೂಪರ್. ಈಗ ಆತ್ಮೀಯ ವೀಕ್ಷಕರೇ, ಮೋಸ್ಟ್ ಇಂಪಾರ್ಟೆಂಟ್ಲಿ ವಾಟ್ ವಿ ನೀಡ್ ಟು ರಿಯಲೈಸ್ ಈಸ್, ಯಾವುದೋ ಒಂದು ಮಗುಗೆ ಜ್ವರ ಬಂತು. ಜ್ವರ ಬಂದಾಗ ನಾವೇನು ಮಾಡ್ತೀವಿ, ಮೊದಲನೇ ದಿನಕ್ಕೆ ಏನು ಮಾಡ್ತೀವಿ, ಬರೀ ಯಾವುದೋ ಒಂದು ಜ್ವರ ಅಂತ ಯಾವುದೋ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಬಂದು, ಅಥವಾ ಅದೂ ಇಲ್ಲ ಫೋನ್ ಮಾಡಿಬಿಟ್ಟು ಯಾರನ್ನೋ ಕೇಳ್ಬಿಟ್ಟು ಇವ್ರು ಹೇಳಿದ್ರು ಅಂತ ಕೊಡ್ತೀವಿ. ಅದಾದ ಓಕೆ ಈಗ ವನಿತಾಜಿ ಅಂತ ಚಾಮರಾಜನಗರದಿಂದ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ವನಿತಾಜಿ, ನಾವು ಏನು ಮಾಡ್ಬೋದು ತಮ್ಗೆ ಹೇಳಿ? ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್, ನನಗೆ ಸಿಕ್ಕಾಬಟ್ಟೆ ಡಿಪ್ರೆಷನ್ಗೆ ಹೋಗಿದ್ದೀನಿ. ನನ್ನ ಮಗನೂ ಹಂಗೆ ಮಾಡಿದ್ದಾನೆ, ಡಿಪ್ರೆಷನಲ್ಲಿ ಇದ್ದಾನೆ. ಸರ್, ಅವನು ರ್ಯಾಂಕ್ ಸ್ಟೂಡೆಂಟ್, ಸೆಕೆಂಡ್ ಇಯರ್ PUC PCMB ತಗೊಂಡು 93% ತೆಗ್ದಾನೆ. ಕೊಳ್ಳೇಗಾಲ ಓದಿದ್ದು ಮಾನಸ ಕಾಲೇಜಲ್ಲಿ. ಅವನು ಮೊದಲಿಂದನೂ ಚೆನ್ನಾಗಿ ರ್ಯಾಂಕಲ್ಲೇ ಬರ್ತಾ ಇದ್ದ ಸರ್. ಅವನು ಟ್ಯೂಷನ್ಗೆ ಹೋಗಲೇ ರ್ಯಾಂಕಲ್ಲಿ ಓದ್ತಾ ಇದ್ದ. ಅಂದರೆ ಮಧ್ಯೆ ಗೇಮ್ ಸ್ವಲ್ಪ ಆಡ್ತಿದ್ದ ಮೊಬೈಲಲ್ಲಿ. ಗೇಮ್ ಆಡ್ತಾನೆ ಚೆನ್ನಾಗಿ ರ್ಯಾಂಕಲ್ಲೂ ಇದ್ದಾನೆ ಸರ್ ಅವನು ಇವಾಗ್ಲೂ. ಅವ್ನಿಗೆ ನಾವು ಚೂಸ್ ಮಾಡ್ಬೇಕಾದ್ರೆ ಯಾವ್ದು ತೊಗೊಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಸರ್ ಅವನು. ಅಂದರೆ ಅವನಿಗೆ ನಮ್ಮ ಮಗಳು, ದೊಡ್ಡ ಮಗಳು ಎಲೆಕ್ಟ್ರಾನಿಕ್ ಇಂಜಿನಿಯರ್ MTech ಅವಳೇ ಮಾಡ್ಬಿಟ್ಟು ನಮ್ಮ ಯಜಮಾನ್ರು ಡಾಕ್ಟ್ರ್ ಓದಬೇಕು, ಡಾಕ್ಟ್ರ್ ಒಂದಿಕ್ಕೆ ಇದು ಎಕ್ಸೆಲ್ ಅಕಾಡೆಮಿ ತೊಗೊಂಡೋಗಿ ಡಾಕ್ಟ್ರಿಗೆ ಹಾಕಿದ್ದು ಸರ್, ನೀಟ್ ಕೋಚಿಂಗಿಗೆ. ಅಲ್ಲೂ ಏನಾದ್ರು ಕೊರೋನಾ ಟೈಮಲ್ಲಿ ಅವ್ನು ಓದೋಕ್ಕಾಗಲಿಲ್ಲ. ಅದೊಂದು ವರ್ಷ ವೇಸ್ಟ್ ಆಯಿತು. ಮತ್ತೆ ನೆಕ್ಸ್ಟ್ ಏನಾಯಿತು, ಫಾರ್ಮ್ ಡಿ ಓದಲಿ ಅಂತೇಳಿ ಫಾರ್ಮಸಿ ಫಾರ್ಮ್ ಡಿಗೆ ಸೇರಿಸ್ಬಿಟ್ಟು ಸೆಲೆಕ್ಷನ್ ಮಾಡಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ ಸರ್. ಅದು ಎಷ್ಟು ಓದಬೇಕು, ಎಷ್ಟು ವರ್ಷ ಅಂತ ನೋಡಿದ್ರೆ ಸರ್, ಇವಾಗೇನು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಏನೇ ತೆಗೆದ್ರು ಗೊತ್ತಾಗುತ್ತೆ. ಅದನ್ನು ನಾವು ನೋಡಲಿಲ್ಲ, ಯಾರಿಗೂ ಕೇಳಲಿಲ್ಲ ಸಜೆಷನ್ ಏನು ಮಾಡಬೇಕು ಅಂತ. ಈಗ ವನಿತಾಜಿ, ಮೊದಲನೇದಾಗಿ ನೀವು ಡಿಪ್ರೆಷನ್ ಇದ್ದೀರಾ, ನಿಮ್ಮ ಮಗನೂ ಡಿಪ್ರೆಷನ್ ಇದ್ದಾರೆ ಅಂತ ನೀವು ಹೇಳಿದ್ದೆ ಫಸ್ಟ್ ಆಫ್ ಆಲ್ ಆತಂಕದ ವಿಚಾರ ನನಗೆ. ಯಾಕೆ ಅಂದರೆ, ಮೊದಲನೇ ವಿಚಾರ, ಯಾವುದೇ ಕಾರಣಕ್ಕೂ ಡಿಪ್ರೆಷನ್ ಅನ್ನೋ ಪದನ ದಯವಿಟ್ಟು ಇನ್ಯಾವತ್ತೂ ಬಳಸಬೇಡಿ ಮತ್ತು ಯೋಚನೆ ಮಾಡಬೇಡಿ. ಅದು ಏನು ದೊಡ್ಡ ರೋಗ ಅಲ್ಲ, ಆದರೆ ಮಾನಸಿಕವಾಗಿ ಅದು ನಿಮ್ಮನ್ನು ತಿಂತಾ ಹೋಗುತ್ತೆ. ಮತ್ತು ಮಗುಗೆ ಒಂದೇ ಒಂದು ಮಾತು ಹೇಳಿ, ಭಾಳ ಸ್ಪಷ್ಟವಾಗಿ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು. ಆಮೇಲೆ ಯಶಸ್ಸು ಮತ್ತು ವೈಫಲ್ಯ ಅನ್ನೋದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಯಾವುದು ಯಶಸ್ಸು, ಯಾವುದು ವೈಫಲ್ಯ ಆಯಿತು. ಈಗ ಆ ಕ್ಷಣದಲ್ಲಿ ಏನೋ ಒಂದು ತಪ್ಪು ಹೆಜ್ಜೆ ಆಯಿತು ಅಂತಲೇ ಇಟ್ಕೊಳ್ಳಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಕಾರ್ಯಕ್ರಮದ ಹೆಸರು ಯಾಕೆ ಎಚ್ಚರ ಅಂತ ಇಟ್ಟಿದ್ದೀವಿ ಅಂದರೆ, ಒಂದೇ ಒಂದು ಸಣ್ಣ ತಪ್ಪು, ಪರ್ಟಿಕ್ಯುಲರ್ಲಿ ಕ್ಲಾಸ್ 9th 10th ಮತ್ತು PUC ಸ್ಟೇಜಲ್ಲಿ ಒಂದೇ ಒಂದು ತಪ್ಪು ನಿರ್ಧಾರ ಮಾಡಿದ್ರೆ 8-10 ವರ್ಷ ಹಾಳಾಗುತ್ತೆ ಮತ್ತು ಲಕ್ಷಾಂತರ ರೂಪಾಯಿ ಹಾಳಾಗುತ್ತೆ. ಮತ್ತು ಮಕ್ಕಳು ಅವ್ರ ಗೊಂದಲಕ್ಕೆ ಈಡಾಗ್ತಾರೆ. ಆ ಗೊಂದಲ ಈಡಾಗಬಾರ್ದು ಮತ್ತು ಅಸ್ಪಷ್ಟತೆ ಅಂದರೆ ಸ್ಪಷ್ಟತೆಯನ್ನು ಪಡಿಬೇಕು. ಅದಕ್ಕೆ ಈಗ ನೀವು ಯಾವುದೇ ಕಾರಣಕ್ಕೂ ನನ್ನ ರಿಕ್ವೆಸ್ಟ್ ಇಷ್ಟೇ, ಮಗುಗೆ ರ್ಯಾಂಕು ಮತ್ತು ಮಾರ್ಕ್ಸ್ನ ಮೂಲೆಯಲ್ಲಿ ಇಟ್ಬಿಡಿ. ವೈಜ್ಞಾನಿಕವಾಗಿ ಆ ಮಗು ಸಾಮರ್ಥ್ಯ ಏನು, ನಾನು ನಿಮ್ಗೆ ಅದೇ ಒಂದು ಉದಾಹರಣೆ ಹೇಳ್ತಾ ಇದ್ದೆ. 9ನೇ ಕ್ಲಾಸಲ್ಲಿ ಮಗು ಡಿಪ್ರೆಷನ್, ನೀವು ಡಿಪ್ರೆಷನ್ ಪದ ಹಿಡ್ದಕ್ಕೆ ನಾನು ಹೇಳ್ತಾ ಇರೋದು. 9ನೇ ಕ್ಲಾಸ್ ನಮ್ಮ ಬೆಂಗಳೂರು ರಾಜಾಜಿನಗರದ ಒಂದು ಮಗು, ಆ ಮಗು ಇಂಗ್ಲೀಷಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ, ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ, ಸೋಷಿಯಲಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ, ಮ್ಯಾಥ್ಸಲ್ಲಿ ಕಡಿಮೆ. ಅವ್ರ ಅಪ್ಪ ಅಮ್ಮ ಬರೀ ಮ್ಯಾಥ್ಸಲ್ಲಿ ಕಡಿಮೆ ಅಂತ ಆ ಹುಡುಗಿಗೆ ಪ್ರೆಷರ್ ಹಾಕಿ ಆ ಹುಡುಗಿ ಡಿಪ್ರೆಷನ್ಗೆ ಹೋಯ್ತು. ನಮ್ಮ ಹತ್ರ ಬಂದು ಈ ಐರೈಸ್ ಪ್ರೋ ಹತ್ರ ಈ ಒಂದು ಸೈಂಟಿಫಿಕ್ ಫ್ರೇಮ್ವರ್ಕಲ್ಲಿ ಎಲ್ಲ ತಿಳ್ಕೊಂಡು ಬಂದಾಗ ಆ ಮಗು ಬ್ರೋಕ್ ಡೌನ್, ಅಳ್ತು. ಏನಂತ? ತಾಯಿ ತಂದೆ ಮೇಲೆ ಕಂಪ್ಲೇಂಟ್ ಅಲ್ಲ, ಆ ಮಗು ಆ ಮಟ್ಟದ ಪ್ರೆಷರಲ್ಲಿದೆ ರೀ. ಆ ಮಗುಗೆ ಸಂತೋಷವಾಗಿಡೋಕ್ಕೆ ಫಸ್ಟ್ ನೋಡಿ. ಆ ಮಗು ಸಂತೋಷವಾಗಿರಬೇಕು ಅಂದರೆ ಆ ಮಗು ಸಾಮರ್ಥ್ಯ ಏನು ಮತ್ತು ಆಸಕ್ತಿ ಏನು, ಎರಡನ್ನ ಫಸ್ಟ್ ನೋಡಿ. ಯಾರೋ ಹೇಳ್ತಾರೆ ಮ್ಯಾಥ್ಸ್ ಇಲ್ಲದೆ ಹೋದ್ರೇನ್ರಿ, ಎಲ್ಲ ಮ್ಯಾಥ್ಸ್ ಓದಬೇಕೇನ್ರಿ, ಎಲ್ಲರೂ ಸೈನ್ಸ್ ಓದಬೇಕೇನ್ರಿ?
ಕನ್ನಡದಲ್ಲಿ ಚೆನ್ನಾಗಿದೆ, ಇಂಗ್ಲೀಷಲ್ಲಿ ಚೆನ್ನಾಗಿದೆ, ಸೋಷಿಯಲ್ ಸ್ಟಡೀಸಲ್ಲಿ ಚೆನ್ನಾಗಿದೆ. ಸರ್ ಅದೆಲ್ಲ ನಾನು ಕೇಳ್ತಾ ಇರೋದು ಇನ್ನೊಂದು ಸರ್. ಹಾಂ ಸರ್ ಇವಾಗ ಫಾರ್ಮ್ ಡಿ ಓದ್ತಾ ಏನಲ್ಲ ತಗೊಂಡ್ಬಿಟ್ಟು ಸೆಲೆಕ್ಷನ್ ಮಾಡಿ ಇವಾಗ 5 ವರ್ಷ ಆಯ್ತು ಸ್ಟಡಿ ಮಾಡಿ, ಅವನು ಇನ್ನೊಂದು 5 ತಿಂಗಳಿದೆ ಮುಗೀತೆ, ಅದು ಕಂಪ್ಲೀಟ್ ಆಗುತ್ತೆ. ಓಕೆ. ಸರ್ ಅದು ಏನಂದ್ರೆ ಅದು ತಗೊಂಡಿದ್ದೇನು ಲಾಸ್ ಇಲ್ಲ, ಮುಂದಕ್ಕೆ ಏನಾರು ಪ್ರಾಫಿಟ್ ಇದೆ ಸರ್ ಅವ್ನು ಎಜುಕೇಶನ್ ಮಾಡಿ. ಈಗ ತಮಗೆ ಸಿಸ್ಟರ್ ನಾನು ಒಂದೇ ಒಂದು ಮಾತು ಹೇಳ್ತೀನಿ ವನಿತಾಜಿ. ಫಸ್ಟು ಸುಮ್ಮನೆ ನಾನು ಹೇಳ್ತಾ ಇಲ್ಲ, ನಾನು ಈ ಒಂದು KS ಆಗಿ ನನ್ನ ಬ್ಯಾಚ್ಮೆಂಟ್ಸ್ ಎಲ್ಲ ಕಮಿಷನರ್ಸು ಸೆಕ್ರೆಟರೀಸ್ ಇದ್ದಾರೆ, ಅಂಥ ಹುದ್ದೆನ ಬಿಟ್ಟು ನಾನು 14 ವರ್ಷ ತಪಸ್ ಮಾಡಿದ ಉದ್ದೇಶ ಏನು ಅಂದರೆ ಈ ರೀತಿ ಗೊಂದಲದಲ್ಲಿ ನಿಮ್ಮ ಮಗು ಮಾತ್ರ ಇಲ್ಲ, 190 ಜನ ಭಾರತೀಯರು ಇದ್ದಾರೆ, ಅವ್ರ ಮಕ್ಕಳು ಗೊಂದಲದಲ್ಲಿದ್ದಾರೆ. ಈ ಗೊಂದಲ ನಿವಾರಣೆ ಮಾಡಬೇಕು ಅಂತಲೇ ರಾಜೀನಾಮೆ ಕೊಟ್ಟು 14 ವರ್ಷ ತಪಸ್ ಮಾಡಿ ಈ ಐರೈಸ್ ಪ್ರೋ ಫಾರ್ಮುಲಾನ ನಾವು ತಂದಿರೋದು. ದಯವಿಟ್ಟು ನಾನು ಬೇರೆ ಏನಕ್ಕೂ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ನಿಮ್ಮ ಮಗು ರಿಯಲ್ ಸಾಮರ್ಥ್ಯ ಏನು, ರಿಯಲ್ ಆಸಕ್ತಿ ಏನು, ಫಸ್ಟ್ ಅದನ್ನು ನೋಡಬೇಕು ಅಂದರೆ ಅಲ್ಲಿ ಏನು ನಂಬರ್ ಕೊಟ್ಟಿದ್ದೀವಿ ಮೇಲ್ಗಡೆ ಆ 500 ಮತ್ತು www.irispro.in ಬಂದು ಫಸ್ಟು ಐ ರಿಕ್ವೆಸ್ಟ್ ಯು ಟು ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ಯುವರ್ ಚೈಲ್ಡ್ ಸ್ಟ್ಯಾಂಡ್ಸ್. ಅದಾದಮೇಲೆ ಏನು ಬೇಕೋ ಆ ತೀರ್ಮಾನ ಮಾಡಿ. ಮಂಡ್ಯದಿಂದ ಮೋಹನ್ಜಿ ಇನ್ನೊಬ್ರು ಇದ್ದಾರೆ. ನಮಸ್ತೆ ಮೋಹನ್ಜಿ, ಮಂಡ್ಯದಿಂದ. ಹೇಳಿ ಮೋಹನ್ಜಿ. ಸರ್ ಮೋಹನ್ ಅಂತ. ಹೇಳಿ ಮೋಹನ್ಜಿ. ಆಕ್ಚುಲಿ ನಮ್ದು BSc ನರ್ಸಿಂಗ್ ಕಂಪ್ಲೀಟ್ ಆಗಿದೆ. ಯಾವುದೋ? BSc ನರ್ಸಿಂಗ್ ಕಂಪ್ಲೀಟ್ ಆಗಿದೆ. ಓಕೆ. ನಾನು ಬೆಂಗಳೂರಲ್ಲಿ ಆಕ್ಚುಲಿ ವರ್ಕ್ ಮಾಡ್ತಿರೋದು ಇವಾಗ. ಹಲೋ, ಬೇಗ 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 ಹೇಳಬೇಕು ಮೋಹನ್ಜಿ ಅದೇ ಪ್ಲೀಸ್. ಬೆಂಗಳೂರಲ್ಲಿ ಇರೋದು. ಸರಿ. 2 years ಎಕ್ಸ್ಪೀರಿಯನ್ಸ್ ಆಗಿದೆ ICU ಸ್ಟಾಫ್ ಆಗಿ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ. ಅಲ್ಲ, ಯಾವುದೇ ಕಂಪನಿ ಹೆಸರೆಲ್ಲ ಹೇಳಕ್ ಹೋಗ್ಬೇಡಿ, ನಿಮ್ಮ ವಿಚಾರ ಏನು ಅಷ್ಟನ್ನು ಹೇಳಿ. ಓಕೆ, ಇವಾಗ ನನ್ನ ಮೈಂಡ್ ಸೆಟ್ ಇರೋದು ನಾನು ಔಟ್ ಸೈಡ್ ಹೋಗ್ಬೇಕಂತ. ಓಕೆ. ಆಕ್ಚುಲಿ ಅರ್ಧ ಪ್ರೋಸೆಸ್ ಆಗಿದೆ ಆಲ್ರೆಡಿ. ಈಗ ಮೋಹನ್ಜಿ ಒಂದೇ ಒಂದು ವಿಷಯ ಹೇಳ್ತೀನಿ. ಓಕೆ. ಈಗ ನಾನು ಈ ಘಟ್ಟದಲ್ಲಿ ಇದ್ದೀನಿ. ನಾನು ಹೊರಗಡೆ ಹೋಗೋಕ್ಕಿರ್ಬೋದು, ಹೊರಗಡೆ ದೇಶಕ್ಕೆ ಹೋಗೋದಿರ್ಬೋದು, ಅಥವಾ ಇಲ್ಲಿಂದ ನೆಕ್ಸ್ಟ್ ಹಂತಕ್ಕೆ ಹೋಗೋದಿರ್ಬೋದು. ಈ ನೆಕ್ಸ್ಟ್ ಹಂತಕ್ಕೆ ಹೋಗಬೇಕು ಅಂದರೆ ನಾನು ಆ ಹಂತಕ್ಕೆ ನಾನು ಏನೇನೋ ಮೈಗೂಡಿಸ್ಕೋಬೇಕು. ಮೊದಲು ನೀವೆಲ್ಲಿ ನಿಂತಿದ್ದೀರಾ ಮತ್ತು ಯಾವ ಹಂತಕ್ಕೆ ಹೋಗಬೇಕು ಅಂತಿದ್ದೀರಾ, ಆ ಒಂದು ಅಂತರವನ್ನು ನೀವು ಅರ್ಥ ಮಾಡ್ಕೋಬೇಕು. ಆ ಅಂತರವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಅದಕ್ಕೆ ತಕ್ಕಂತೆ ತಾವು ನರ್ಸಿಂಗ್ ಮಾಡಿರೋದ್ರಿಂದ, ನೀವು ಒಬ್ಬ ಮೆಡಿಕಲ್ ಆ ಒಂದು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ, ಆ ಒಂದು ಡಾಕ್ಟರ್ಗಳು ಏನು ಪ್ರಕ್ರಿಯೆ ಫಾಲೋ ಮಾಡ್ತಾರೆ ಆ ರೀತಿ ಪ್ರಕ್ರಿಯೆ ನಾವು ಕೂಡ ಫಾಲೋ ಮಾಡ್ತೀವಿ. ಐರೈಸ್ ಪ್ರೋ ನಾವೇನು ಫಾಲೋ ಮಾಡ್ತೀವಿ ಅಂದರೆ, ನಾವು ಮೆಷರ್ ಮ್ಯಾಪ್ ಮಾಸ್ಟರ್ ಸಕ್ಸೀಡ್ ಅಂತ ಕರಿತೀವಿ. ಮೊದಲು ನಿಮ್ಮಲ್ಲಿರುವಂಥ 64 ಸಾಮರ್ಥ್ಯಗಳನ್ನು ನಾವು ಮೆಷರ್ ಮಾಡ್ತೀವಿ. ಸೈಂಟಿಫಿಕ್ ಆಗಿ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಇದು ಮೆಷರ್ ಮಾಡಿ ನೀವು ಯಾವ ಸ್ಥಾನಕ್ಕೆ ಹೋಗಬೇಕು ಅಂತಿದ್ದೀರಾ ಆ ಸ್ಥಾನಕ್ಕೆ ನೀವು ಎಷ್ಟು ಮಟ್ಟಕ್ಕೆ ಸೂಕ್ತ ಅಂತ ನಾವು ಗ್ಯಾಪ್ ಅನಾಲಿಸಿಸ್ ಮಾಡ್ತೀವಿ. ಅದಕ್ಕೆ ಮೆಷರ್ ಮತ್ತು ಮ್ಯಾಪ್ ಅಂತ ಕರಿತೀವಿ. ಅದಾದ ಮೇಲೆ ಮಾಸ್ಟರ್ ಅಂತೀವಿ. ನೀವು ಉದಾಹರಣೆಗೆ ಮೇಲ್ಗಡೆ ಲೆವೆಲ್ಗೆ ಹೋಗ್ಬೇಕಾ ಅಥವಾ ನಿಜವಾಗ್ಲೂ ಒಂದು ಕಂಪನಿ CEO ಆಗಬೇಕಾ, ಆ ಗ್ಯಾಪನ್ನು ಇಟ್ಬಿಟ್ಟು ಆ ಗ್ಯಾಪ್ ಅನಲೈಸ್ ಮಾಡಿ ನಿಮಗೆ ಪ್ರಮೋಷನ್ಗೆ ಅಥವಾ ಬೆಟರ್ಮೆಂಟ್ಗೆ ಏನು ಬೇಕು ಅವಕಾಶ ನಾವು ಮಾಡಿಕೊಡ್ತೀವಿ. ಅದಕ್ಕೆ ಮೇಲ್ಗಡೆ ಏನು ನಂಬರು ವೆಬ್ಸೈಟ್ ಇದೆ, ಪ್ಲೀಸ್ ರೀಚ್ ಔಟ್ ಟು ದೆಮ್, ದೇ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಸೈಂಟಿಫಿಕಲಿ. ಥ್ಯಾಂಕ್ ಯು. ಹಿರೂರಿಂದ ಶಿವಕುಮಾರ್ ಜಿ ಅಂತ ಫೋನ್ ಮಾಡ್ತಾ ಇದ್ದಾರೆ. ನಮಸ್ತೆ ಶಿವಕುಮಾರ್ ಜಿ. ನಮಸ್ತೆ ಸರ್. ಹೇಳಿ ಸರ್. ಈಗ ನಮ್ಮ ಮಗು 8th ಸ್ಟ್ಯಾಂಡರ್ಡು, ಮಗ ಫಸ್ಟ್ PUC ಸರ್. ಓಕೆ. 8th ಸ್ಟ್ಯಾಂಡರ್ಡ್ ಮಗು ಈಗ 8th ಮತ್ತೆ 9th 10th ಮತ್ತೆ SLC ಫಸ್ಟ್ PUC ಬಗ್ಗೆ ಆ ಪೀರಿಯಡ್ ಅಲ್ಲಿ ಮಗು ಯಾವ್ದನ್ನ ಆಯ್ಕೆ ಮಾಡುತ್ತೆ, ಅಲ್ಲಿ ಪೋಷಕರು ಯಾವ ತರ ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳಿ ಗೈಡ್ ಮಾಡ್ತಾ ಇದ್ದಾರೆ ಸರ್. ಕರೆಕ್ಟ್. ಗೈಡ್ ಮಾಡ್ತಾ ಇದ್ದೀರಾ. ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ರೈನ್ ಇಂಪ್ರೂವ್ಮೆಂಟ್ ಮತ್ತೆ ಫಿಸಿಕಲ್ ಇಂಪ್ರೂವ್ಮೆಂಟ್ ಆ ಸ್ಟೇಜ್ ಅಲ್ಲೇ ಆಗೋದು ಸರ್ ಮಗುಗೆ. ಸೂಪರ್. ಕರೆಕ್ಟ್ ಕರೆಕ್ಟ್. ಹಾಗಾಗಿ ಆ ಮಗು ಒಂದ್ ವೇ ಅಲ್ಲಿ ಮೂವ್ ಆಗ್ತಾ ಇದೆ ಸರ್. ಆ ಮಗುನೇ ವೈಯಕ್ತಿಕವಾಗಿ ನಿರ್ಧಾರಗಳನ್ನ ಹೇಗ್ ಬಯಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್? ಈಗ ಬ್ರದರ್ ಒಂದು ವಿಷಯ ಹೇಳಿದ್ರಿ ಸರ್. ಆ ವಯಸ್ಸಲ್ಲಿ ಬ್ರೈನು ಮತ್ತು ಫಿಸಿಕಲ್ ಡೆವಲಪ್ಮೆಂಟ್ ಆಗ್ತಿರೋದಲ್ಲ, ಫಿನಿಶಿಂಗ್ ಸ್ಟೇಜಿಗೆ ಬಂದ್ಬಿಟ್ಟಿರುತ್ತೆ. ಹೌದು ಸರ್. ಫಿನಿಶಿಂಗ್ ಸ್ಟೇಜ್ ಬಂದ ಮೇಲೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಬುರುಡೆಗೆ ಹೊಡಿಬೇಕಷ್ಟೇ, ಅದಾದ್ಮೇಲೆ ಏನು ಹೆಚ್ಚು ಬೆಳೆಯಲ್ಲ. ಅರ್ಥ ಆಯ್ತಾ? ಸೊ ಅದು ಪೀಕ್ ಪೀರಿಯಡ್, ಕ್ಲೈಮ್ಯಾಕ್ಸ್ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಫಿಸಿಕಲ್ ಡೆವಲಪ್ಮೆಂಟ್ಗೆ ಪೀಕ್ ಪೀರಿಯಡ್ ಅದು. ಆ ಪೀಕ್ ಪೀರಿಯಡ್ ಮಿಸ್ ಆಯಿತು ಅಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರಲ್ಲ, ಆ ರೀತಿಯ ಡೇಂಜರ್ ಹೋಗುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರ ಅಂತ ಹೇಳ್ತಾ ಇದ್ದೀವಿ. ಈ ಸ್ಟೇಜಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಮೊದಲನೇ PUCಗೆ ಬಂದಿರೋಂಥ ಮಗು ಮತ್ತು 8th ಅಲ್ಲಿರುವಂಥ ಮಗು ಎರಡರಲ್ಲೂ ನಿಜವಾದ ಸಾಮರ್ಥ್ಯ ಏನು ಮತ್ತು ಆಸಕ್ತಿ ಏನು, ಫಸ್ಟ್ ಅದನ್ನು ನೀವು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಅದನ್ನ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ.
ಅರ್ಥ ಮಾಡ್ಕೊಂಡ್ಮೇಲೆ ಆ ಮಗು ಜೊತೆ ಸ್ವಲ್ಪ ಕೂತ್ಕೊಂಡು ಆ ಮಗು ಮತ್ತು ನೀವು ಅರ್ಥ ಮಾಡಿಕೊಂಡು ಆ ಒಂದು ಏನು ಈ ಐರೈಸ್ ಪ್ರೋ ಅಂತ ಏನು ಸಂಸ್ಥೆ ಸಕ್ಸಸ್ ಪಾತ್ ಚಾರ್ಟ್ ಅಂತ ಕೊಡುತ್ತೆ, ಅದರ ಆಧಾರದ ಮೇಲೆ ನೀವು ಕೂತ್ಕೊಂಡು ನಮ್ಮ ಯಶೋದರ್ಶಿ ಅಂತ ಮೆಂಟೋರ್ ಇರ್ತಾರೆ, ಅವ್ರ ಜೊತೆಗೆ ಈ ರೀತಿ ನನ್ನ ಮಗು ಇದೆ, ಮುಂದೆ ಹೋಗಬೇಕು ಅಂದರೆ ಏನೇನು ಮಾಡಬೇಕು. ಈ ಕಂಪನಿ ಇನ್ನೊಂದು ಅದ್ಭುತವಾದ ಕೆಲಸ ಮಾಡುತ್ತೆ. ಏನು ಮಾಡುತ್ತೆ ಅಂದರೆ ಅದ್ಭುತವಾಗಿ, ಇದು ಬರೀ ಸೈಂಟಿಫಿಕ್ ಆಗಿ ಮ್ಯಾಪ್ ಮಾಡೋದು ಮಾತ್ರ ಅಲ್ಲ, ಸೈಂಟಿಫಿಕ್ ಆಗಿ 5 ಸೂಕ್ತವಾದ ಹೈಯರ್ ಸ್ಟಡೀಸ್ ಯಾವುದು, 5 ಸೂಕ್ತವಾದ ಕರಿಯರ್ ಸ್ಟ್ರೀಮ್ಸ್ ಯಾವುದು, ಈ ಎಲ್ಲ ಆಪ್ಷನ್ ಕೊಡುತ್ತೆ. ಬರೀ ನೀಟು ಬರೀ JEE ಅಲ್ಲ, ಮನುಷ್ಯನಿಗೆ ತುಂಬ ಶಕ್ತಿಗಳಿರ್ತವೆ. ಆ ಶಕ್ತಿಗಳನ್ನ ಮೀರಿ ನಾವು ಬರೀ ಸಣ್ಣದಾಗಿ ಯೋಚನೆ ಮಾಡ್ತಾ ಹೋಗ್ತೀವಿ, ಅದು ಮಾಡಬಾರ್ದು. 5 ಸಾಮರ್ಥ್ಯಗಳು, ನಿಮ್ಮ ಸಾಮರ್ಥ್ಯಗಳ ಆಧಾರದ ಮೇಲೆ 5 ಕರಿಯರ್ ಸ್ಟ್ರೀಮ್ಸ್ ಮತ್ತು 5 ಹೈಯರ್ ಸ್ಟಡಿ ಸ್ಟ್ರೀಮ್ಸ್ ಈ ಒಂದು ಸಂಸ್ಥೆ ಐರೈಸ್ ಪ್ರೋ ನಿಮಗೆ ಕೊಡುತ್ತೆ. ಅದರ ಆಧಾರದ ಮೇಲೆ ಯಾವ ರೀತಿಯಲ್ಲಿ ನಿಮ್ಮ ಮಗು ಹೋಗ್ಬೋದು ಅನ್ನೋದನ್ನ ಅಲ್ಲಿರುವಂಥ ಯಶೋದರ್ಶಿ ಮೆಂಟರ್ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ವೆರಿ ಡಿಸೈಸಿವ್ ಮೂಮೆಂಟ್. ನಿರ್ಣಾಯಕವಾಗಿ ನಿಮ್ಮ ಮಗು ಭವಿಷ್ಯದ ಬಗ್ಗೆ ನೀವು ತೀರ್ಮಾನ ಮಾಡ್ಬೋದು. ಓಕೆ, ಸೊ ಆತ್ಮೀಯರೇ ಈಗ ಸತೀಶ್ ಜಿ ನಾವು ಈಗ ಮುಗಿಸ್ತಾ ಇದ್ದೀವಿ. ಸೊ ನೋಡಿ, ಎಲ್ಲ ಕಡೆ ಈ ಒಂದು ನೋವಿದೆ, ಆತಂಕ ಇದೆ. ಪ್ರಾಯಶಃ ಈ ಆತಂಕ ಮತ್ತು ನೋವಿಗೆ ಏಕೈಕ ಪರಿಹಾರ ವೈಜ್ಞಾನಿಕವಾಗಿ ಇನ್ಯಾವತ್ತೂ ಯಾವುದು ತಪ್ಪಾಗದೇ ಇರುವಂಥ ವೈಜ್ಞಾನಿಕ ಪರಿಹಾರ ನಮ್ಮ ಐರೈಸ್ ಪ್ರೋ ಅಕಾಡೆಮಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ತಂದಿದೆ. ರೈಟ್? ನೀವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಒಬ್ಬ ಮಕ್ಕಳಿಗಾಗಲಿ ಅಥವಾ ಪೋಷಕರಿಗಾಗಲಿ? ಮಕ್ಕಳಿಗೆ ಹಾಗೂ ಪೋಷಕರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ದಿವಸ ನಾವು ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿರ್ಬೋದು, ಮಾರ್ಸ್ಗೂ ಹೋಗಿದ್ದೀವಿ, ಚಂದ್ರಯಾನವನ್ನು ಕೂಡ ಮಾಡಿದ್ದೀವಿ, ಆದರೆ ನಮ್ಮ ಒಳಗಿನ ಅಂತರ್ಯಾನವನ್ನು ನಾವು ಮಾಡೇ ಇಲ್ಲ. ಸೊ ಹಾಗಾಗಿ ಈ ನಮ್ಮ 64 ಎಬಿಲಿಟೀಸ್ ಏನಿದೆ ಅದನ್ನು ಅಂತರ್ಯಾನದ ಮೂಲಕ ಐರೈಸ್ ಪ್ರೋ ಸಂಸ್ಥೆಯ ಮೂಲಕ ಮಾಡಿಕೊಂಡ್ರೆ ನಮಗೆ ಬಹಳ ದಿಗ್ದರ್ಶನ ಆಗುತ್ತೆ, ಎಲ್ಲ ರೀತಿಯ ಮಾರ್ಗಗಳು ಗೋಚರಿಸುತ್ತೆ ಅಂತ ಹೇಳ್ತೀನಿ. ಆತ್ಮೀಯರೇ, ಒಂದಂತೂ ನಿಜ, ಒಂದು ಉನ್ನತ ಹುದ್ದೆಗಳನ್ನ ಬಿಟ್ಟು ನಾನು ಹಳ್ಳಿಯಿಂದ ಬಂದವನು, ಬಡತನದಿಂದ ಬಂದವನು, ಯಾವುದೇ ಕಾರಣಕ್ಕೂ ಮಕ್ಕಳು ಮತ್ತು ಪೋಷಕರು ಅನಾಗತ್ಯ ಗೊಂದಲಕ್ಕೆ ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕೆ ವೈಯಕ್ತಿಕವಾಗಿ ನಮ್ಮ ಬ್ಯಾಚ್ಮೆಂಟ್ಸ್ ಇವತ್ತು ಕಮಿಷನರ್ ಸೆಕ್ರೆಟರೀಸ್ ಇದ್ದರೂ ಕೂಡ, ಇಬ್ಬರು ಮುಖ್ಯಮಂತ್ರಿಗಳಿಗೆ ಆಪ್ತನಾಗಿ ನಾನು ಕೆಲಸ ಮಾಡಿದ್ರು ಕೂಡ, ಎಲ್ಲ ಬಿಟ್ಟು ಬಂದು 14 ವರ್ಷ ಟೊಂಕ ಕಟ್ಟು ನಿಂತಿರೋದು ಒಂದೇ ಉದ್ದೇಶಕ್ಕೆ, ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳು ಗೊಂದಲದಲ್ಲಿರಬಾರ್ದು, ಅಸಂತೋಷ ಆಗಬಾರ್ದು ಮತ್ತು 16 ವರ್ಷ ಕಳ್ಕೊಬಾರ್ದು, ಲಕ್ಷ ಕಳ್ಕೊಬಾರ್ದು. ಸೊ ಐ ಆಮ್ ವೈಂಡಿಂಗ್ ಅಪ್. ಮತ್ತೆ ಮುಂದಿನ ವಾರ ಇದೇ ಟೈಮ್ಗೆ ಎಚ್ಚರಾನ ಪ್ರೋಗ್ರಾಮಲ್ಲೇ ಬರ್ತೀನಿ. ವಿಲ್ ಕ್ಯಾಚ್ ಅಪ್. ಮತ್ತು ಇನ್ ದ ಮೀನ್ ಟೈಮ್ ಈ ಒಂದು ವೆಬ್ಸೈಟ್ ಏನಿದೆ iraispro.in ವಿಸಿಟ್ ಮಾಡಿ, ಮತ್ತು ಮೇಲ್ಗಡೆ ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ ಕಾಲ್ ಮಾಡಿ. ನಮಸ್ತೆ, ಜೈ ಹಿಂದ್.